ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಧುಗಿರಿ ಮೇಕೋವರ್ಸ್. ನೀವು ನೋಡ್ತಾ ಇದ್ದೀರಾ ಒಂದು ಮೇಕಪ್ ಬ್ಲಾಗ್ನ. ನಾನು ಇವತ್ತು ಬೈಕಲ್ಲಿ ಹೋಗ್ತಾ ಇದ್ದೀನಿ ಮೇಕಪ್ಗೆ. ಹೊರಟಿದ್ದು ಬ್ಯಾಲ್ಯದಿಂದ ಪುರವರ ಕಡೆಯಿಂದ ಹೊರಟೆ. ನೋಡ್ತಾ ಇರ್ಬೋದು, ಹೊಸದಾಗಿ ರೋಡ್ ಹಾಕಿದ್ದಾರೆ. ಚೆನ್ನಾಗಿದೆ, ರೋಡೆಲ್ಲ ಚೆನ್ನಾಗಿ ಹೋಗ್ಬೋದು, ಎಲ್ಲೂ ಹಳ್ಳ ಏನಿಲ್ಲ. ಫಸ್ಟ್ ಕಷ್ಟ ಆಗಿರೋದು ಬ್ರಿಡ್ಜ್ ಹೊಸದಾಗಿ ಮಾಡಿದ್ದಾರೆ. ಇದ್ರ ಪಕ್ಕ ಇನ್ನೊಂದು ಬ್ರಿಡ್ಜ್ ತೋರಿಸ್ತೀನಿ, ನೋಡ್ಬೋದು. ಅದಕ್ಕೆ ಪ್ಲಾನಿಂಗ್ ಕೊಟ್ಟಿದ್ದು ಸರ್ ಎಂ ವಿಶ್ವೇಶ್ವರಯ್ಯ ಅಂತಲೇ ಹೇಳ್ತಾರೆ. ಅದ್ರ ಮೇಲೆ ಬೋರ್ಡೆಲ್ಲ ಇದೆ. ಅದು ಒಂಥರ ಹೆಮ್ಮೆ ಆಗುತ್ತೆ. ವಿಶ್ವೇಶ್ವರಯ್ಯ ಅವರು ಕಟ್ಟಿಸಿದಂಥ ಅಂದರೆ ಪ್ಲ್ಯಾನ್ ಮಾಡಿಕೊಟ್ಟಿದ್ದಂಥ ಬ್ರಿಡ್ಜ್ ಇನ್ನೂ ಇದೆ ಅಂತ. ಅದಕ್ಕಿಂತ ದೊಡ್ಡದಾಗಿ ಈಗ ಮಾಡಿದ್ದಾರೆ. ತೊರೆ ಎಲ್ಲ ಜೋರಾಗಿ ಬಂದುಬಿಟ್ರೆ ಅದ್ರ ಮೇಲೆ ನೀರು ಹೋಗುತ್ತೆ ಅಂತ. ಆಮೇಲೆ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಮೇನ್ ರೋಡಲ್ಲಿ ಈ ಥರ ಎಲ್ಲ ಮರಗಳೆಲ್ಲ ಇದೆ ನಮ್ಮೂರ ಕಡೆಗೆ. ಅದೇ ರೋಡಲ್ಲಿ ಮುಂದೆ ಹೋಗ್ತಾ ಇದ್ದೀನಿ. ಅಂದರೆ ನಾನು ತುಂಬ ನಿಧಾನಕ್ಕೆ ಹೋಗಿದ್ದು. ನಾನು ಬೈಕ್ ಓಡಿಸೋದು ತುಂಬ ನಿಧಾನನೇ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಈ ಊರಲ್ಲಿ ನಾನು ಯೋಗ ಪ್ರದರ್ಶನ ಮಾಡಿಕೊಟ್ಟಿದ್ದೆ. ಈ ಶಾಲೆಯಲ್ಲಿ ಒಂಥರ ರಂಗಮಂದಿರ ಎಲ್ಲ ತುಂಬ ಚೆನ್ನಾಗಿ ಸ್ಪೆಷಲ್ಲಾಗಿ ಮಾಡಿದ್ದಾರೆ. ಇಲ್ಲಿ ನಮ್ಮ ಯೋಗ ಟೀಮು ಈ ಶಾಲೆಯಲ್ಲಿ ಒಂದು 2-3 ಸಲ ಯೋಗ ಪ್ರದರ್ಶನ ಮಾಡಿದೆ. ಪತಂಜಲಿ ಯೋಗ ತಂಡ ಅಂತ ನಮ್ಮ ಯೋಗ ತಂಡದ ಹೆಸರು. ಅಲ್ಲಿಗೆಲ್ಲ ಯೋಗ ಪ್ರದರ್ಶನ ಮಾಡಿದ್ದೆಲ್ಲ ತುಂಬ ನೆನಪಾಯಿತು. ಅದೇ ರೀತಿ ಮುಂದೆ ಹೋದೆ. ಅಂದರೆ ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದರಿಂದ ಸ್ವಲ್ಪ ಲೈಟಾಗಿ ಬೆಳಕು ಬಂದಿತ್ತು, ಸೂರ್ಯನ ಕಿರಣ ಎಲ್ಲ ಕಾಣ್ತಾ ಇತ್ತು. ಆಮೇಲೆ ಕೊಡಗೇನಹಳ್ಳಿಗೆ ಹೋದೆ. ಸ್ಟಾರ್ಟಿಂಗಲ್ಲಿ ಸಿಗೋ ಅಂಥ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲೇ ಇರಲಿಲ್ಲ. ಅದಕ್ಕೋಸ್ಕರ ನಾನು ಮುಂದೆ ನೋಡೋಣ, ಮುಂದೆ ನೆಕ್ಸ್ಟ್ ಸಿಗುತ್ತೆ ಅಂತ ಹೋಗ್ತಾ ಇದ್ದೆ. ಮತ್ತು ಕೊಡಗೇನಹಳ್ಳಿಯಲ್ಲಿ ಇದ್ದಿದ್ದು ಈ ಚೌಟ್ರಿಯಲ್ಲಿ ಒಂದು 4-5 ಮೇಕಪ್ ಮಾಡಿದ್ದೀನಿ ನಾನು. ಅದೆಲ್ಲ ನೆನಪಾಯಿತು. ಆಮೇಲೆ ನೆಕ್ಸ್ಟು ಹೋದೆ. ಬಸ್ ಸ್ಟಾಪಲ್ಲಿ ಸ್ವಲ್ಪ ಕ್ರೌಡ್ ಇದ್ದಿದ್ದಕ್ಕೆ ಸ್ವಲ್ಪ ನಿಧಾನಕ್ಕೆ ಹೋದೆ. ನೆಕ್ಸ್ಟ್ ಲಾಸ್ಟಲ್ಲಿ ಸಿಗೋವಂಥ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತು ಹಿಂದೂಪುರ ರೀಚ್ ಆದಮೇಲೆ ಲೊಕೇಶನ್ ಸೆಂಡ್ ಮಾಡಿದ್ರು ಅವರು. ಸೇವಾ ಮಂದಿರದಿಂದ ಹಿಂದೂಪುರ ರೋಡ್ಗೆ ಹೋದೆ. ಹಿಂದೂಪುರಿಂದ ಪೆನಗೊಂಡ ಹೋಗೋ ರೋಡಲ್ಲಿ ಚೌಟ್ರಿ ಇದ್ದಿದ್ದು. ಅದಕ್ಕೋಸ್ಕರ ಲೊಕೇಶನ್ ಹಾಕ್ಕೊಂಡು ಹೋದೆ. ಟಾಟಾ ಶೋರೂಮ್ ಆಪೋಸಿಟೇ ಇದ್ದಿದ್ದು ಆ ಚೌಟ್ರಿಗೆ ಎಂಟ್ರಿ ಆಗ್ತಿದ್ದಂಗೆ ಹುಡುಗಿ ಕೂಡ ಬ್ಲಾಗ್ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ಲು. ಅವಳಿಗೆ ನಾನು ಹಾಯ್ ಹೇಳಿ, ನನಗೆ ಹಾಯ್ ಅವರು ಹೇಳಿ ಸ್ಟಾರ್ಟ್ ಮಾಡಿದ್ವಿ ಮೇಕಪ್ನ. ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.